ಫಸ್ಟು ಗಿಲ್ಲಿ, ಸೆಕೆಂಡ್ ಅಶ್ವಿನಿ ಮ್ಯಾಮ್. ಯಾರೇ ಅದ್ಯಾರು ಹೇಳ್ತಾ ಇದ್ರಲ್ಲ, ಗಿಲ್ಲಿ ಆಕ್ಚುಲಿ ಸೋಲ್ತಾನೆ, ಅಶ್ವಿನಿ ಗೌಡ ಗೆಲ್ತಾಳೆ ಈ ಸಾರಿ ಅಂತ ಹೇಳ್ತಾ ಇದ್ರಲ್ಲ, ಯಾರ್ರೀ ಅದು? ಆಮೇಲೆ ಇನ್ನೊಂದು ಮಾತು ಹೇಳ್ತಾ ಇದ್ರು, ಈ ಸಾರಿ ಅಶ್ವಿನಿ ಗೌಡ ಅವರನ್ನ ಗೆಲ್ಸೋಕೆ ಕಿಚ್ಚ ಸುದೀಪ್ ಅವರು, ಬಿಗ್ ಬಾಸ್ ಅವರು ರೆಡಿ ಆಗಿದ್ದಾರೆ. ಅದಕ್ಕೇನೆ ಆಕ್ಚುಲಿ ಕಿಚ್ಚನ ಚಪ್ಪಾಳಿಯನ್ನ ಇಬ್ಬರಿಗೆ ಕೊಟ್ಟಿದ್ದಾರೆ, ಅವರನ್ನ ಹೈಲೈಟ್ ಮಾಡಿದ್ದಾರೆ ಅಂತ ತುಂಬಾ ಜನ ಜಂಬಾ ಕೊಚ್ಕೊತಾ ಇದ್ರಿ. ಯಾರ್ರೀ ಅದು? ಯಾರ್ರೀ? ಇದಕ್ಕೆಲ್ಲ ಆನ್ಸರ್ ಆಕ್ಚುಲಿ ಇವಾಗ ರಾಶಿಕಾನೇ ಹೊರಗಡೆ ಬಂದು ಹೇಳಿದಾಳೆ ನೋಡಿ. ಆಕ್ಚುಲಿ ರಾಶಿಕಾ ಹೊರಗಡೆ ಬಂದು ಇವತ್ತಿಗೆ ಆಲ್ಮೋಸ್ಟ್ ಮೂರನೇ ದಿನ ಅಂದಮೇಲೆ ಆಕೆ ಹೊರಗಡೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ನಡೀತಾ ಇದೆ ಎಲ್ಲವನ್ನು ಕೂಡ ತಿಳ್ಕೊಂಡಿರ್ತಾಳೆ. ಇವತ್ತು ಇಂಟರ್ವ್ಯೂ ಕೊಟ್ಟಿದ್ದಾಳೆ ಆ್ಯಕ್ಚುಲಿ ನಮ್ಮ ರಾಶಿಕಾ ಅವರು. ರಾಶಿಕಾ ಅವರನ್ನ ಒಂದು ಪ್ರಶ್ನೆ ಕೇಳಿದ್ದಾರೆ ಆ್ಯಕ್ಚುಲಿ ಆಪೋಸಿಟಲ್ಲಿ ಇರ್ತಕ್ಕಂಥ ಆ್ಯಂಕರ್ ಅವರು. ಆ್ಯಕ್ಚುಲಿ ಈ ಸಾರಿ ಟಾಪ್ 5ಗೆ ಯಾರು ಬರ್ಬೋದು ಅಂದರೆ, ಫಸ್ಟು ಗಿಲ್ಲಿ, ಸೆಕೆಂಡು ಅಶ್ವಿನಿ ಮೇಡಮ್, 3 ಧನುಷ್, 4 ರಕ್ಷಿತಾ, 5 ರಘು ಅಂತ ಹೇಳಿದ್ದಾರೆ. ಎಸ್, ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಗುರು. ಆಮೇಲೆ ನೆಕ್ಸ್ಟ್ ಆ್ಯಕ್ಚುಲಿ ರಾಶಿಕಾಗೆ ಯಾರು ಬರಬೇಕಾಗಿತ್ತು, ಯಾರು ಗೆಲ್ಲಬೇಕಾಗಿತ್ತು ಅಂತಂದರೆ ಧನುಷು ಮತ್ತು ರಘು ಅಂತ ಹೇಳ್ತಾಳೆ. ಅದು ಬಿಡಿ, ಅವಳ ಒಪಿನಿಯನ್ ಗುರು, ರಾಶಿಕಾ ಅವರ ಒಪಿನಿಯನು ಅದು ಇರಲಿ. ಆದರೆ ರಾಶಿಕಾ ಯಾರು ಗೆಲ್ತಾರೆ ಅಂತ ಹೇಳಿದರೆ ಫಸ್ಟು ಗಿಲ್ಲಿಯನ್ನೇ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗ ಹೇಳಿ ಆ್ಯಕ್ಚುಲಿ ಏನು ಬಿಗ್ ಬಾಸ್ ಮೋಸ ಮಾಡೋಕ್ಕೆ ಹೊರಟಿದ್ದಾರೆ, ಕಿಚ್ಚ ಸುದೀಪ್ ಅವ್ರು ಮೋಸ ಮಾಡೋಕ್ಕೆ ಹೊರಟಿದ್ದಾರೆ, ಈ ಸಾರಿ ಲೇಡೀಸನ್ನು ಗೆಲ್ಸೋಕೆ ಹೊರಟಿದ್ದಾರೆ, ಹಾಗೆ ಹೀಗೆ ಅಬಾಬಾಬಾಬಾಬಾ ಮೈಂಡನ್ನು ಖರಾಬ್ ಮಾಡಿಬಿಟ್ಟಿದ್ರಿ ಗುರು. ನಮ್ಮ ಮೈಂಡ್ಗಳನ್ನು ನಿಜವಾಗ್ಲೂ ಖರಾಬ್ ಅಂದರೆ ಖರಾಬ್ ಮಾಡಿಬಿಟ್ಟಿದ್ರಿ. ಇವತ್ತು ನಿಜವಾಗ್ಲೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಯಾಕೆಂದರೆ ನಮ್ಮ ಒಂದು ಏನು ಶಕ್ತಿ ಯಾರಿಗೆ ಗೊತ್ತಾಗುತ್ತೆ ಅಂದರೆ ಆಪೋಸಿಟಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಾಗುತ್ತಂತೆ. ಹಾಗೆ ಇಲ್ಲಿ ಆಪೋಸಿಟ್ ವ್ಯಕ್ತಿ ಅಂದರೆ ರಾಶಿಕಾ ಬಂದು ಹೊರಗಡೆ ನೋಡಿ ಇದೆಲ್ಲವನ್ನು ಕೂಡ ಹೇಳಿದ್ದಾಳೆ ಅಂತಂದರೆ ನಮಗೊಂದು ಸ್ವಲ್ಪ ರಿಲ್ಯಾಕ್ಸ್ ಸಿಕ್ತು. ಯಾಕೆ ಅಂತಂದರೆ ಗಿಲ್ಲಿ ಗೆಲ್ಲೋದು ಡೌಟು ಅಂತ ತುಂಬ ಜನ ಹೇಳ್ತಾ ಇದ್ರಿ. ವಿಚಿತ್ರ ಅಂದರೆ ಎಸ್, ವೋಟ್ಗಳೇ ಚೇಂಜ್ ಆಗಿಬಿಟ್ಟಿದೆ. ಇವಾಗ ಏನು ಜನ ವೋಟ್ ಮಾಡ್ತಾ ಇದ್ದಾರೋ ಅದು ಚೇಂಜ್ ಆಗಿಬಿಟ್ಟಿದೆ. ಅಶ್ವಿನಿ ಗೌಡ ಅವ್ರಿಗೆ ನಂಬರ್ 1 ಸ್ಥಾನದಲ್ಲಿ ವೋಟ್ಗಳನ್ನ ಕೊಡ್ತಾ ಇದ್ದಾರೆ, 2ನೇ ಸ್ಥಾನದಲ್ಲಿ ಗಿಲ್ಲಿಗೆ ವೋಟ್ ಬಂದುಬಿಟ್ಟಿದೆ. ಯಾವ ರೀತಿ ಪೋಸ್ಟ್ಗಳನ್ನು ಹರಿಬಿಡ್ತಾ ಇದ್ರಪ್ಪ. ಆ್ಯಕ್ಚುಲಿ ಗಿಲ್ಲಿ ಅಭಿಮಾನಿಗಳನ್ನ ಕುಂದಿಸೋಕೆ ಏನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡ್ತಾಯಿದ್ರು. ಗಿಲ್ಲಿ ಅಭಿಮಾನಿಗಳೇ ನೆನ್ಪಿಟ್ಕೊಳ್ಳಿ, ಇಲ್ಲಿ ಆ್ಯಕ್ಚುಲಿ ಜನ ಯಾವ ರೀತಿ ನಿಮ್ಮನ್ನು ಕುಂದಿಸೋಕೆ ಪ್ರಯತ್ನ ಪಡ್ತಾರೆ ಅಂತ. ಆ್ಯಕ್ಚುಲಿ ಇವತ್ತು ರಾಶಿಕಾ ಅವ್ರಿಗೆಲ್ರಿಗೂ ಕೂಡ ಮುಖಕ್ಕೆ ಹೊಡೆದಂಗೆ ಕರೆಕ್ಟ್ ಆನ್ಸರನ್ನು ಮಾಡಿದ್ದಾಳೆ. ಎಸ್, ಗಿಲ್ಲಿನೇ ಗೆಲ್ಲೋದು ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಆಮೇಲೆ ಇನ್ನೊಂದು ಕಡೆ ನೀವು ನೋಡಿರ್ಬೋದು, ಗಿಲ್ಲಿಗೆ ಆಲ್ಮೋಸ್ಟು ಯಾರು ದುಡ್ಡು ಕೊಟ್ಟು ಪ್ರಮೋಷನ್ಗಳನ್ನು ಮಾಡಿಸ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಅವರವರ ಕಾಸಿನಿಂದಲೇ ಖರ್ಚು ಮಾಡಿಕೊಂಡು ಆ್ಯಕ್ಚುಲಿ ಗಿಲ್ಲಿ ಪ್ರಮೋಷನ್ಗಳನ್ನು ಮಾಡ್ತಾಯಿದ್ದಾರೆ. ಓಟ್ ಹಾಕಿ ಅಂತ ಇಡೀ ಆಲ್ಮೋಸ್ಟ್ ಕರ್ನಾಟಕದ ಸುತ್ತಮುತ್ತಲೂ ಕೂಡ ಜನಗಳಿಗೆ ತಿಳುವಳಿಕೆಗಳನ್ನು ನೀಡ್ತಾ ಇದ್ದಾರೆ. ಆದರೆ ಅಶ್ವಿನಿ ಗೌಡ ಅವರಿಗೆ ಅವರ ಬೆಂಬಲಿಗರು ಮಾತ್ರ ಓಟ್ ಹಾಕಿ ಅಂತ ಇದು ಮಾಡಿಕೊಂಡ್ರು. ಆದರೆ ಇಲ್ಲಿ ನಿಜವಾಗ್ಲೂ ವಿಚಿತ್ರ ಅಂತಂದರೆ ಗಿಲ್ಲಿಗೆ ಇರ್ತಕ್ಕಂಥ ಸಪೋರ್ಟು, ಗಿಲ್ಲಿಗೆ ಇರ್ತಕ್ಕಂಥ ಫ್ಯಾನ್ಸ್ ಕ್ರೇಜು, ಅದನ್ನು ಹೊಡೆದಾಕೋಕ್ಕೆ ಹಲವಾರು ಶಕ್ತಿಗಳು ಶಕ್ತಿ ಮೀರಿ ಒಂದು ಕೆಲಸವನ್ನು ಮಾಡ್ದು ಅಂತ ಹೇಳ್ಬೋದು. ಕೊನೆಗಳಿಗಲ್ಲಿ ಅಂದರೆ ಏನು ಈ ವಾರ ಮತ್ತು ಕಳೆದ ವಾರದಲ್ಲಿ ದೊಡ್ಡ ಪ್ರಯತ್ನವನ್ನು ಮಾಡ್ದೋ, ನಿಜವಾಗ್ಲೂ ಅದು ಯಾವುದು ಕೂಡ ಸಾಧ್ಯ ಆಗ್ತಾಯಿಲ್ಲ. ವಿಚಿತ್ರ ಅಂದರೆ ಗಿಲ್ಲಿನೇ ಗೆಲ್ಲಬೇಕು. ನೀವು ಕೇಳ್ಬೋದು, ಯಾಕ್ರು ಗಿಲ್ಲಿ ಗೆಲ್ಲಬೇಕು ಅಂತ ಹಿಂಗೆ ಬಡ್ಕೊಳ್ತಾ ಇದ್ದೀರಾ ಅಂತ. ಯಾಕೆಂದರೆ ಒಂದು ಬಡವರ ಮಗ, ಇನ್ನೊಂದು ಕಲ್ಮಶ ಇಲ್ಲದೆ ಇರತಕ್ಕಂಥ ವ್ಯಕ್ತಿ, ಆಮೇಲೆ ಯಾವುದೇ ಒಂದು ಕಾಂಟ್ರವರ್ಸಿಗಳಿಗೆ ಸಿಲ್ಕಾಕೊಂಡಿಲ್ಲ ಅಥವಾ ಮೋಸ ಮಾಡಬೇಕು ಅನ್ನೋ ದೊಡ್ಡ ಸ್ವಾರ್ಥತೆ ಇಲ್ಲ. ಹಾಗಾಗಿ ಅಂಥ ಒಬ್ಬ ವ್ಯಕ್ತಿ ಗೆದ್ದರೆ ಎಂತೆಂಥವ್ರೋ ಗೆಲ್ಲೋದಕ್ಕಿಂತ ಇಂಥ ಒಬ್ಬ ವ್ಯಕ್ತಿ ಗೆಲ್ಲಬೇಕು ಅನ್ನೋದು ನಮ್ಮ ಒಂದು ಆಶಯ. ಅದಕ್ಕೋಸ್ಕರ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ನಾನಂತೂ. ಎಸ್, ನೀವು ಯಾರಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ? ನಿಮ್ಮ ಓಟು ಈ ಬಾರಿ ಯಾರಿಗೆ? ಈ ಮಿಡ್ ನೈಟ್ ವೀಕ್ ಯಾರು ಹೋಗ್ತಾರೆ ಅದೆಲ್ಲವನ್ನೂ ಕೂಡ ಕಮೆಂಟ್ ಮಾಡಿ. ನಮಸ್ಕಾರ.